ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇವತ್ತಿನ ಒಂದು ಬೆಳವಣಿಗೆ ಬಗ್ಗೆ ಅಂದರೆ ಇವತ್ತು ನಾವು ಕಾಯ್ತಾ ಇದ್ದೇವೆ ಮುಂದಿನ ಸುತ್ತಿನ ಕೌನ್ಸಿಲಿಂಗ್ ಬಗ್ಗೆ. ಯಾಕಂದರೆ 3ನೇ ಸುತ್ತಲ್ಲಿ ವಿದ್ಯಾರ್ಥಿಗಳಿಗೆ ಸೀಟು ಸಿಕ್ಕಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ಈಗ ಮುಂದಿನ ಯಾವುದಾದ್ರೂ ಒಂದು ಸುತ್ತನ್ನು ಅಂದರೆ ಉಳಿಕೆಯಾಗಿರುವ ಸೀಟ್ಗಳನ್ನು ಏನಾದರೂ ಕೌನ್ಸಿಲಿಂಗ್ ಮಾಡ್ತಾರಾ ಅಂತ ಕಾಯ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಇರುತ್ತೆ. ಸೊ ಈಗಾಗಲೇ ಸುಮಾರು 1ನೇ ರೌಂಡು 2ನೇ ರೌಂಡ್ 3ನೇ ರೌಂಡರಂತೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಸೀಟುಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಆದರೂ ಕೂಡ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸೀಟು ಸಿಕ್ಕಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ಕೂಡ ನನಗೆ ಕಾಮೆಂಟ್ಸನ್ನು ಹಾಕ್ತಾಯಿದ್ದಾರೆ. ಆಮೇಲೆ ನಮ್ಮಗಳಿಗೆ 73 ಆಗಿದೆ, ಈ ಜಿಲ್ಲೆಯಲ್ಲಿ ಸಿಗುತ್ತಾ ಮತ್ತು ಆ ಥರ ಎಕ್ಸೆಟ್ರಾಗಳನ್ನು ಕೇಳ್ತಾ ಇದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಏನಂತಂದರೆ, ಸೊ ಹಿಂದಿನ ಒಂದು ವರ್ಷದ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕಂಪ್ಯಾರಿಸನ್ ಮಾಡಿ ಸೊ ಮಾಹಿತಿಯನ್ನು ಕೊಡ್ತಾ ಇರೋದು. ಸೊ ಹಿಂದಿನ ವರ್ಷ ಅಂದರೆ 2023ರಲ್ಲಿ ಇಲ್ಲಿ ನೋಡಿ ನಾನೀಗ ತೋರಿಸ್ತೇನೆ ನಿಮಗೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲೆ ತೋರಿಸಿದಾಗ ಇಲ್ಲಿ ತನಕ 3ನೇ ಸುತ್ತಿನ ಸೀಟು ಹಂಚಿಕೆ ವರದಿ ಸೇರುವ ದಿನಾಂಕ ವಿಸ್ತರಿಸಲಾಗಿದೆ ಪ್ರಕಟಣೆ. ಇಲ್ಲಿ ಬಿಟ್ಟರೆ ಮೇಲ್ಭಾಗದಲ್ಲಿ ಒಂದು ಏನು ಕಾಣಿಸುತ್ತೆ ನಿಮಗೆ, 6ನೇ ತರಗತಿ ಮೆರಿಟ್ ಪಟ್ಟಿ ಅಂತ ಇದೆ. ಸೊ ಈ 6ನೇ ತರಗತಿಯ ಮೆರಿಟ್ ಪಟ್ಟಿಗೆ ನಾನು ಕ್ಲಿಕ್ ಮಾಡಿದಾಗ ನಿಮಗೆ ಇದು ಏನಂತಂದರೆ, ಇದು 4ನೇ ಸುತ್ತಲ್ಲ, ಇದು ಕೊನೆಯ ಸುತ್ತು ಅಂದರೆ ಸೀಟು ಉಳಿಕೆಯಾಗಿರುವಂಥ ಒಂದು ಸುತ್ತುಗಳನ್ನು ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಹೆಂಗೆ ಬರುತ್ತೆ ಅಂಥೇಳಿ. ಓಕೆ, ನಿಮ್ಗೆ ಲೈವಲ್ಲಿ ತೋರಿಸ್ತೀನಿ ಇದರ ಬಗ್ಗೆ. ಸೊ ನೋಡಿ, ಇಲ್ಲಿ ನೋಡ್ಬೋದು ಉಳಿಕೆ ಸೀಟು ಹಂಚಿಕೆ ಜಿಲ್ಲಾವಾರು ಅಥವಾ ಪ್ರವರ್ಗದ ಅಭ್ಯರ್ಥಿಗಳ ಜ್ಯೇಷ್ಠತಾ ಪಟ್ಟಿ ಅಂತ. ಇದಕ್ಕೆ ಕಾಮನಿಗೆ ನಾನು 4ನೇ ರೌಂಡು ಅಂತ ಕರಿತೇನೆ. ಸೊ ಇದನ್ನು ಮಾಡಿದ್ರು ಹೋದ ವರ್ಷ. ಆದರೆ ಈ ವರ್ಷ ಅದನ್ನು ಕಂಟಿನ್ಯೂ ಮಾಡ್ತಾರೋ ಇಲ್ಲೋ ಅನ್ನೋದನ್ನು ಕೂಡ ನಾನು ಇವತ್ತು ಕೆಗೆ ಕಾಲ್ ಮಾಡಿದ್ದೆ. ಬಟ್ ಕೆದವರು ನಮ್ಮ ಕಾಲನ್ನು ರಿಸೀವ್ ಮಾಡಲಿಲ್ಲ. ಮಧ್ಯಾಹ್ನ ತನಕನೂ ನಾನು ಫ್ರೀ ಇದ್ದಾಗ ಟ್ರೈ ಮಾಡಿದೆ. ಕಾಲ್ ಮಾಡಿ ಏನಾದರೂ ಒಂದು ಮಾಹಿತಿಯನ್ನು ನಿಮಗೆ ಒದಗಿಸಬೇಕು ಅನ್ನುವುದೊಂದು ಕಾರಣದಿಂದ ನಾನು ಇದಕ್ಕೆ ಟ್ರೈ ಮಾಡಿದೆ. ಬಟ್ ಯಾವುದೇ ಥರ ಅಂತ ಒಂದು ಮಾಹಿತಿ ಬರಲಿಲ್ಲ. ಬಟ್ ಅದೇ 2022ರಲ್ಲಿ ಉಳಿಕೆಯಾಗಿರೋ ಸೀಟ್ ಬಗ್ಗೆ ಯಾವುದೇ ಥರಂಥ ಕೌನ್ಸಿಲಿಂಗನ್ನು ಮಾಡಿರಲಿಲ್ಲ. ಅದು ಅಲ್ಲೇ ಒಂದು ಸ್ಕೂಲ್ ವಾರಗಳಲ್ಲಿ ಅಡ್ಮಿಷನನ್ನು ಮಾಡಿಸ್ಕೊಂಡಿದ್ರು. ಆದರೆ ಹೋದ ವರ್ಷ ಏನು ಮಾಡಿದ್ದಾರೆ ಅಂತಂದರೆ, 3ನೇ ಸುತ್ತಿನಲ್ಲಿ ಉಳಿದಿರುವಂಥ ಸೀಟ್ಗಳನ್ನು ಕೌನ್ಸಿಲಿಂಗ್ ಮುಖಾಂತರ ಸೇರಿಸಿಕೊಂಡು ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಕೌನ್ಸಿಲಿಂಗ್ ಮುಖಾಂತರ ಸೇರಿಸಿ ಅಂದರೆ ಉಳಿಕೆಯಾಗಿರೋ ಸೀಟುಗಳು ಅಂತೇಳಿ ಒಂದು ಲಿಸ್ಟನ್ನು ರೆಡಿ ಮಾಡಿ 4ನೇ ರೌಂಡ್ ಅನ್ನೋದಿಲ್ಲ, ಅದಕ್ಕೆ ಮಿಕ್ಕಿ ಉಳಿದಿರುವ ಸೀಟುಗಳು ಅಂಥೇಳಿ ಒಂದು ಕೌನ್ಸಿಲಿಂಗನ್ನು ಮಾಡಿ ಮುಗಿಸಿದ್ರು. ಬಟ್ ನಾನು ಕೂಡ ಅದೇ ಸಲುವಾಗಿ ಕಾಯ್ತಾ ಇದ್ದೀನಿ. ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೆ ಸೀಟ್ ಸಿಕ್ಕಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಹೆಲ್ಪ್ ಆಗ್ಬೋದಲ್ಲ ಅನ್ನೋದ ರೀತಿಯಲ್ಲಿ ಕೂಡ ಏನಂದರೆ ನಾನು ಟ್ರೈ ಮಾಡಿದೆ. ಕೆದವ್ರಿಗೆ ಅದೇ ಸ್ಪಂದನೆ ಇಲ್ಲ. ಬಟ್ ಯಾರು ನೀವು ಅಭ್ಯರ್ಥಿಗಳಿದ್ದೀರಿ, ನಿಮ್ಗಳಿಗೆ ಇನ್ನೂವರೆಗೆ ಸೀಟ್ ಸಿಕ್ಕಿಲ್ಲ, ನೀವು ಕೆಗೆ ಕಾಲ್ ಮಾಡಬೇಕಾಗತ್ತೆ. ಕೆ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಫೋನ್ ನಂಬರ್ ಸಿಗುತ್ತೆ. ಈ ಕೆಳಭಾಗದಲ್ಲಿ ಹೋದಂಗೆ ನಿಮಗೆ ಒಂದು ಫೋನ್ ನಂಬರ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ದೂರವಾಣಿ ಸಂಖ್ಯೆ ಅಂತಿದೆ. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿದರೆ ನನಗೆ ಒಂದು ಸ್ವಲ್ಪ ಭಾರವನ್ನು ನೀವು ಕಡಿಮೆ ಮಾಡ್ಬೋದು ಅಂತ ನಾನು ಎಕ್ಸೆಪ್ಟೇಷನ್ ಮಾಡ್ತೀನಿ. ಅದರ ಜೊತೆಗೆ ನಿಮಗೂ ಕೂಡ ಗೊತ್ತಾಗುತ್ತೆ, ಅವರು ಮಾತಾಡೋದ್ರ ಮೇಲೆ ಅಥವಾ ಅವ್ರು ಹೇಳೋದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ನಿಮಗೆ ಉಳಿಕೆಯಾಗಿರುವಂಥ ಸೀಟ್ ಕೌನ್ಸಿಲಿಂಗ್ ಮಾಡ್ತಾರೋ ಇಲ್ಲೋ ಅನ್ನೋದನ್ನು.